ಸುಮಾರು ಜನ ಹೇಳ್ತಾರೆ ನಾನು ಇಂಡಿಯನ್ನು, ನಾನು ಭಾಳ ಪೇಟ್ರಿಯಾಟಿಕ್ಕು, ನಾನು ಇಂಡಿಯಾ ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂದ್ಬಿಟ್ಟು. ಎಸ್, ನಾನು ಭಾಳ ಪೇಟ್ರಿಯಾಟಿಕ್ಕು, ನಾನು ಹಂಗೆ ಹೇಳ್ತೀನಿ. ಆದರೆ ನಾವು ದುಡ್ಡು ಮಾಡಬೇಕಾದ್ರೆ ನಾವು ಬರೀ ಇಂಡಿಯಾ ನೋಡೋಂಗಿಲ್ಲ. ನೋಡಿ, ನೀವು ಸಂಪಾದನೆ ಮಾಡೋದು ಇಂಡಿಯಾನಲ್ಲಿ, ನೀವು ಸ್ಪೆಂಡ್ ಮಾಡೋದು ಇಂಡಿಯಾನಲ್ಲಿ, ಇನ್ವೆಸ್ಟ್ ಮಾಡೋದು ಇಂಡಿಯಾನಲ್ಲಿ, ರಿಟೈರ್ ಆಗೋದು ಇಂಡಿಯಾನಲ್ಲೇ. ಸೊ ಯಾವಾಗ ಏನಾಗಿದೆ, ನೀವೆಲ್ಲ ಒಂದು ಕಂಟ್ರಿ ಮೇಲೆ ನಿಮ್ಮ ಎಕ್ಸ್ಪೋಜರ್ ಇದೆ, ಒಂದು ಎಕಾನಮಿ, ಒಂದು ಕರೆನ್ಸಿ, ಒಂದು ಪೊಲಿಟಿಕಲ್ ಸಿಸ್ಟಮ್. ಸೊ ಸ್ವಲ್ಪ ಇಲ್ಲಿ ಇಂಡಿಯಾನಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಏಟ್ ಬೀಳುತ್ತೆ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಇದ್ದಾಗ ನಿಮಗೆ ಇಂಟರ್ನ್ಯಾಷನಲ್ ಸ್ವಲ್ಪ ಎಕ್ಸ್ಪೋಜರ್ ಇರಬೇಕು. ಇವಾಗ ನೋಡಿ, ಎಕ್ಸಾಂಪಲ್ಲು, ನಾನು ಮುಂಬೈಯಿಂದ ಬೆಂಗಳೂರಿಗೆ ಫ್ಲೈಟಲ್ಲಿ ಬಂದೆ. ನಾನು ಫ್ಲೈಟಲ್ಲಿ ಬಂದಾಗ ನಾನು ಇಂಡಿಯಾನಲ್ಲೇ ಇಂಡಿಯಾ ಫ್ಲೈಟೇ ಹತ್ತಬೇಕು ಅಂದ್ಬಿಟ್ಟು ನಾನು ಏರ್ ಇಂಡಿಯಾನೂ ಬಂದೆ. ಏರ್ ಇಂಡಿಯಾ ಏನೋ ಬಂದೆ, ಆದರೆ ಆ ಫ್ಲೈಟ್ ಮಾಡಿರೋದು ಯಾರು? ಅಮೇರಿಕನ್ ಕಂಪನಿ. ಸೊ ಒಳಗಡೆ ಹೋಗ್ಬಿಟ್ಟು ಕೂತ್ಕೊಂಡೆ. ನಾನು ಬೇಜಾರಾಗಿದೆ ಅಂದ್ಬಿಟ್ಟು ನಾನು ಒಂದು ಇಯರ್ಫೋನ್ ಹಾಕ್ಕೊಂಡೆ. ಇಯರ್ಫೋನ್ ಮಾಡಿರೋರು ಯಾರು? ಚೈನಾ ಕಂಪನಿ. ಆಯ್ತು ಅಂದ್ಬಿಟ್ಟು ನಾನು ಸ್ಪಾಟಿಫೈ ಕೇಳಿದೆ. ಸ್ಪಾಟಿಫೈ ಯಾರ್ದು? ಅದು US ಕಂಪನಿ. ಅದು ಬೇಡ ಅಂದ್ಬಿಟ್ಟು ನಾನು ಯೂಟ್ಯೂಬ್ ನೋಡಿದೆ. ಯೂಟ್ಯೂಬು US ಕಂಪನಿ. ಬೇಡ ಅಂದ್ಬಿಟ್ಟು ನಾನು ಅದ್ರಲ್ಲಿ ಮ್ಯಾಗ್ಝಿನ್ ತೆಗೆದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆಲ್ ದ ಮ್ಯಾಗ್ಝಿನ್ಸ್ ಇನ್ ದ ವರ್ಲ್ಡ್, ಇನ್ ಆಲ್ ದ ಫ್ಲೈಟ್ಸ್ ಈಸ್ ಆಲ್ವೇಸ್ ಪ್ರಿಂಟೆಡ್ ಇನ್ ಹಂಗೇರಿ, ಬುದಾಪೆಸ್ಟ್. ಅದು ಕೂಡ ಇಂಡಿಯಾನಲ್ಲಿ ಪ್ರಿಂಟ್ ಆಗಲ್ಲ, ಅದು ಅಲ್ಲಿಂದ ಬರುತ್ತೆ. ಆಮೇಲೆ ಆ ಮೇಡಮ್ ನನಗೆ ನೆಸ್ಕೆಫೆ ತಂದು ಕೊಟ್ಟರು. ನೆಸ್ಕೆಫೆ ಇಲ್ಲಿಂದು ಸ್ವಿಟ್ಜರ್ಲ್ಯಾಂಡ್ದು. ಆಮೇಲೆ ನಾನು ಇಳಿದ್ಮೇಲೆ ನಾನು ಕ್ಯಾಬ್ ಹಿಡಿದೆ. ಅದು ನೋಡಿದೆ ಊಬರ್ ಯಾರ್ದು? ಸೊ ನಾನು ಬೇಡ ಅಂದ್ರೂ ಸೋ ಮೆನಿ ಅಮೆರಿಕನ್ ಕಂಪನೀಸ್, US ಕಂಪನೀಸ್, ಚೈನಾ ಕಂಪನಿ, ದೇ ಆರ್ ಮೇಕಿಂಗ್ ಮನಿ. ಅವರು ಮಾಡುವಾಗ ನಾನೇನಿಗೆ ಮಾಡಬಾರ್ದು? ಸೊ ದಟ್ಸ್ ವೈ ಗ್ಲೋಬಲ್ ಎಕ್ಸ್ಪೋಜರ್ ಈಸ್ ಎ ಮಸ್ಟ್. ಗ್ಲೋಬಲಲ್ಲಿ ಇನ್ವೆಸ್ಟ್ ಮಾಡಲೇಬೇಕು. ಆ್ಯಂಡ್ ಗ್ಲೋಬಲ್ ಈಸ್ ಗ್ರೋಯಿಂಗ್ ವೆರಿ ಫಾಸ್ಟ್. ಸೊ ನೀವು ಸ್ವಲ್ಪ ಎಕ್ಸ್ಪೋಜರ್ ಮಾಡಿದ್ರೆ ಯು ಕ್ಯಾನ್ ಇನ್ವೆಸ್ಟ್. ಈ ಗಿಫ್ಟ್ ಸಿಟಿ ಅಂದ್ಬಿಟ್ಟಿದೆ, AIF ಅಂದ್ಬಿಟ್ಟಿದೆ, ಇದರಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಗುಜರಾತ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಟೆಕ್ ಸಿಟಿ ಅಂದ್ಬಿಟ್ಟು, ಇದರಲ್ಲಿ ಮೊದಲು $1.5 ಲಕ್ಷ ಇತ್ತು ಮಿನಿಮಮ್. $1.5 ಲಕ್ಷ, ಇವಾಗಲೂ $1.5 ಲಕ್ಷ ಇದೆ. ಆದರೆ ಸುಮಾರು ಫಂಡ್ಗಳು ದೇ ಹ್ಯಾವ್ ಗಾಟ್ ಓನ್ಲಿ $5,000. ಅಂದರೆ ನಾನು ಹಾಕೋದು ಬರೀ $5 ಲಕ್ಷ ಅಷ್ಟೇ. ನಮಗೆ $100 ಇದೆ ಅಂದರೆ ಒಂದು $5 ಇಂಟರ್ನ್ಯಾಷನಲ್ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು. ಅದರಲ್ಲಿ ಬೆಸ್ಟ್ ಆಪ್ಷನ್ ಬಂದು ಗಿಫ್ಟ್ ಸಿಟಿ. ನೀವು ಆ್ಯಸ್ ಎನ್ ಇನ್ವೆಸ್ಟರ್ ಏನು ಗೊತ್ತಾ, ಯು ಡೋಂಟ್ ಹ್ಯಾವ್ ಟು ಪೇ 1 ಪೈಸಾ ಟ್ಯಾಕ್ಸೇ ಇಲ್ಲ ಆ್ಯಸ್ ಎನ್ ಇನ್ವೆಸ್ಟರ್. ಏನೇ ಪ್ರಾಫಿಟ್ ಬಂದರೂ ನಿಮ್ಗೆ ಸೀದಾ ನಿಮ್ಮ ಮನೆಗೆ ಬರುತ್ತೆ, ನಿಮ್ಮ ಬ್ಯಾಂಕ್ ಬರುತ್ತೆ, ಟ್ಯಾಕ್ಸ್ ತೊಂದರೆ ಇರಲ್ಲ. ಸೊ ಯು ಶುಡ್ ಕನ್ಸಿಡರ್ ಗಿಫ್ಟ್ ಸಿಟಿ.